ನ್ಯೂಸ್ ಟೈಮ್ಗೆ ಸ್ವಾಗತ. ನಾನು ಸುರಭಿ ರಾಜೇಂದ್ರ. ಸುದ್ದಿಗೂ ಮುಂಚೆ ಈ ಕ್ಷಣದ ಹೆಡ್ಲೈನ್. ಏಪ್ರಿಲ್ 17ರಂದು ಅಯೋಧ್ಯೆ ರಾಮ ಮಂದಿರದಲ್ಲಿ ವಿಸ್ಮಯ ನಡೆಯುತ್ತಾ ರಾಮನವಮಿಯಂದು ಮೊದಲ ಬಾರಿಗೆ ರಾಮನಿಗೆ ಸೂರ್ಯ ತಿಲಕ. ರಾಮ ಭಕ್ತರಲ್ಲಿ ಸಂಭ್ರಮ ದುಪ್ಪಟ್ಟು. ಭಾವನ ಕೈಯಾರೆ ಕೊಲೆಯಾದ ಬಾಮೈದ. ಗಂಡ ಹೆಂಡತಿ ನಡುವಿನ ಗಲಾಟೆ ನೋಡಿ ಬಂದ ಬಾಮೈದನಿಗೆ ಚಾಕು ಇರಿದ ಬಾವ. ಚಿಕಿತ್ಸೆ ಫಲಿಸದೆ ಸಾವು. ವೋಟುಗಳನ್ನು ಸೆಳೆಯಲು ಮಠ ಮಂಥನಕ್ಕೆ ಮುಂದಾದ ಮೈತ್ರಿ. ಹಳೆ ಮೈಸೂರು ಭಾಗದ ಮತಗಳನ್ನು ಸೆಳೆಯಲು ಮಾಸ್ಟರ್ ಪ್ಲಾನ್. ಒಕ್ಕಲಿಗ ಸಮುದಾಯದ ರಾಜ್ಯ ನಾಯಕರಿಂದ ಭಾರೀ ರಣತಂತ್ರ. ರಾಜ್ಯದಲ್ಲಿ ಬಿರುಬಿಸಿಲಿನಿಂದ ಸಾಗಿದ ಚುನಾವಣಾ ಪ್ರಚಾರ. ಭಾರತ ಗೆಲ್ಲಲು ಕಾಂಗ್ರೆಸ್ನಿಂದ ಗ್ಯಾರಂಟಿಗಳ ಘೋಷಣೆ. ರಾಜ್ಯದಲ್ಲಿ ಮತ್ತೆ ಮೋದಿ ಅಲೆ ಎಬ್ಬಿಸಲು ಬಿಜೆಪಿ ಪ್ಲಾನ್. ಮುರುಮ್ಮಣ್ಣಿನ ಹೊಂಡಕ್ಕೆ ಬಿದ್ದ ಖಾಸಗಿ ಬಸ್. 30ಕ್ಕೂ ಹೆಚ್ಚು ಕಂಪನಿ ಉದ್ಯೋಗಿಗಳನ್ನು ಹೊತ್ತೊಯ್ಯುತ್ತಿದ್ದ ಖಾಸಗಿ ಬಸ್. ಗಾಯಾಳುಗಳು ಸ್ಥಳೀಯ ಆಸ್ಪತ್ರೆಗೆ ದಾಖಲು. ರಜನಿಕಾಂತ್ ದಾಖಲೆಯನ್ನು ಉಡಿಸ್ ಮಾಡಿದ್ರ ಐಕಾನ್ ಸ್ಟಾರ್. ಭಾರತದಲ್ಲೇ ಅತಿ ಹೆಚ್ಚು ಸಂಭಾವನೆ ಪಡೆಯುತ್ತಿರುವ ನಟ ರಜನಿಕಾಂತ್. ಪುಷ್ಪ 2ಗೆ ಎಷ್ಟು ಕೋಟಿ ಸಂಭಾವನೆ ಪಡೆಯುತ್ತಿದ್ದಾರೆ ಅಲ್ಲು ಅರ್ಜುನ್. ಬೆಂಗಳೂರಿನಲ್ಲಿ ಮಾಂಸದಂಡಿಗೆ ಮುಗಿಬಿದ್ದ ನಾನ್ ವೆಜ್ ಪ್ರಿಯರು. ಬೆಂಗಳೂರಿನಲ್ಲಿ ನಡೆಯುತ್ತಿದೆ ಭರ್ಜರಿ ವ್ಯಾಪಾರ. ಮಾಲೀಕರು ಖುಷ್. ಬೇರೆ ಬೇರೆ ಕೌಂಟರ್ ಮಾಡಿ ಮಾರುತ್ತಿರುವ ಮಾಲೀಕರು. ಗೃಹಲಕ್ಷ್ಮಿ ಯೋಜನೆಯಿಂದ ತಿಂಗಳಿಗೆ ಬರುವ 2,000 ರೂಪಾಯಿ ಸಂಗ್ರಹ. ಬಿರು ಬೇಸಿಗೆಯಲ್ಲಿ ಗೃಹಲಕ್ಷ್ಮಿ ಹಣದಿಂದ ಮನೆಗೆ ಹೊಸ ಫ್ರಿಡ್ಜ್ ಆಗಮನ. 17,500 ರೂಪಾಯಿ ಹಣ ಕೊಟ್ಟು ಹೊಸ ಫ್ರಿಡ್ಜ್ ಖರೀದಿ ಮಾಡಿದ ಮಹಿಳೆ. ಯುಗಾದಿ ಹಬ್ಬದ ದಿನವೇ ವರುಣ ಕೃಪೆ ತೋರಿದು ರೈತರಿಗೆ ಸಂತಸ. ಈ ವರ್ಷ ಮಳೆ ಸಮೃದ್ಧಿಯಾಗಲಿ, ರೈತರ ಬಾಳು ಬೆಳಗಲಿ ಎಂದು ಪ್ರಾರ್ಥನೆ. ಕೊಪ್ಪಳ ತಾಲೂಕಿನಲ್ಲಿ ಗಾಳಿ ಮಳೆಯಿಂದ ಹಾರಿಹೋದ ಮನೆಯ ಚಾವಣಿ. ಕಾರ್ಮಿಕನಿಗೆ ಶಾರ್ಟ್ ಗುಂಡಿಯನ್ನು ಹಾಕಿಕೊಂಡು ಬಾ, ಇಲ್ದಿದ್ರೆ ನೋ ಎಂಟ್ರಿ. ಬೆಂಗಳೂರು ನಗರದ ದೊಡ್ಡ ಕಲಸಂದ್ರ ಮೆಟ್ರೋ ನಿಲ್ದಾಣದಲ್ಲಿ ಘಟನೆ. ಮೆಟ್ರೋ ಸಿಬ್ಬಂದಿ ನಡೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ರೋಶ. ಇದಿಷ್ಟಾಗಿತ್ತು ಈ ಹೊತ್ತಿನ ಅಪ್ಡೇಟ್ಸ್. ಮತ್ತಷ್ಟು ಮಾಹಿತಿಗಾಗಿ ನೋಡ್ತಾ ಇರಿ ನಮ್ಮ ವಿಜಯ ನ್ಯೂಸ್. ಭರವಸೆಯೇ ಬದುಕಿನ ವಿಜಯ. ನೀವು ನೋಡ್ತಾ ಇದ್ದೀರಾ ನಮ್ಮ ವಿಜಯ ನ್ಯೂಸ್. ಭರವಸೆ ಬದುಕಿನ ವಿಜಯ.